ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಕರ್ನಾಟಕದ ಲಯನ್ KL ರಾಹುಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ RCB ಮತ್ತು DC ನಡುವೆ ನಡೆದಿರ್ತಕ್ಕಂಥ ಪಂದ್ಯದ ಬಗ್ಗೆ ಎಲ್ಲೆಲ್ಲಿ ಏನೇನಾಯ್ತು ಅಂತ ಅನಾಲಿಸಿಸ್ನ ನೋಡೋಣ. ಪಂದ್ಯದ ರಿಸಲ್ಟ್ ಬಗ್ಗೆ ನೋಡಿದ್ರೆ RCB ಇವತ್ತು DC ವಿರುದ್ಧ 6 ವಿಕೆಟ್ಗಳ ಒಂದು ಹೀನಾಯ ಸೋಲ್ ಅಂತಲ್ಲ, ಒಂದು ಫೈಟಿಂಗ್ ಸೋಲ್ನ ಕಂಡಿದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಟಾಸ್ ಪ್ರಕಾರ ನೋಡಿದ್ರೆ RCB ಟಾಸ್ನ ಸೋತ್ಬಿಟ್ಟು ಬ್ಯಾಟಿಂಗ್ ಇಳ್ತಾರೆ. ಬ್ಯಾಟಿಂಗ್ ಇಳಿದ ನಂತರದಲ್ಲಿ ಆರಂಭದಲ್ಲಿ ಕೆಲವು ಸ್ವಲ್ಪ ಫಸ್ಟ್ ಓವರ್ಸಲ್ಲಿ ಸ್ವಲ್ಪ ರನ್ ಗತಿ ನಿಧಾನ ಆಗ್ತಾ ಹೋಗುತ್ತೆ. ನಂತರ ವಿರಾಟ್ ಕೊಹ್ಲಿ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಫಿಲ್ ಸಾಲ್ಟ್ ಕೂಡ ಅಟ್ಯಾಕ್ ಮಾಡ್ತಾರೆ. ಪವರ್ ಪ್ಲೇಯಲ್ಲಿ ವಿರಾಟ್ ಕೊಹ್ಲಿ ಅವರು ವಿಕೆಟ್ನ ಕಳ್ಕೊಂಡು ವಿರಾಟ್ ಕೊಹ್ಲಿ ಇವತ್ತು ಸ್ವಲ್ಪ ಬೇಗ ಔಟ್ ಆದ. ಇನ್ನೊಂದು ಚೂರು ಆಡಿದರೆ ಆರೆಂಜ್ ಕ್ಯಾಪ್ ಬರ್ತಾ ಇತ್ತು. ವಿರಾಟ್ ಕೊಹ್ಲಿ ಸ್ವಲ್ಪ ಬೇಗ ಔಟ್ ಆದಮೇಲೆ ಪಡಿಕಲ್ ಸ್ವಲ್ಪ ಚೆನ್ನಾಗಿ ಆಡ್ತಾ ಇರುವಾಗ ಪವರ್ ಪ್ಲೇಯಲ್ಲಿ ನಮ್ಮದು ಎಂಡಿಂಗ್ 6 ಓವರ್ಗೆ 60 ರನ್ ಇತ್ತು. 60 ರನ್ಗೆ ಮತ್ತು 1 ವಿಕೆಟ್ ಇತ್ತು. ಒಂದು ಒಳ್ಳೆ ಪವರ್ ಪ್ಲೇ ಆಯಿತು ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಪಡಿಕಲ್ ಸ್ಲೋ ಮಾಡಿಬಿಟ್ಟು ಪಡಿಕಲ್ ಔಟ್ ಆದಮೇಲೆ ರಜತ್ ಪಾಟಿದಾರ್ ಮತ್ತು ಫಿಲ್ ಸಾಲ್ಟ್ ಅವರು ಚೆನ್ನಾಗಿ ಆಡಿದ್ರು. ಫಿಲ್ ಸಾಲ್ಟ್ ಅಂತಂದ್ರು ಇವತ್ತು ಒನ್ ಸೈಡ್ ಮ್ಯಾಚ್ ಅಂತ ಹೇಳ್ಬೋದು. 170 ಅಂತ ಒಂದು ಟಾರ್ಗೆಟಲ್ಲಿ ಫಿಲ್ ಸಾಲ್ಟ್ ಅವರೇ ಧ್ವಂಸ ಮಾಡಿಬಿಡಿದ್ರು. 60+ ರನ್ ನೋಡಿದ್ರು. ಫಿಲ್ ಸಾಲ್ಟ್ ಚೆನ್ನಾಗಿ ಆಡಿಬಿಟ್ಟು ಒಂದು ಇನ್ನೇನು ರನ್ ರೇಟ್ನ ಪುಷ್ ಮಾಡ್ತಾ ಇದ್ದಾರೆ, 10 ರನ್ ಪರ್ ಓವರ್ ಹೊಡಿತಾ ಇದ್ದಾರೆ ಅನ್ನೋ ಒಂದು ಟೈಮಲ್ಲಿ ಫಿಲ್ ಸಾಲ್ಟ್ ಔಟ್ ಆದರು. ಅಲ್ಲಿ ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ನಮ್ಮ ರಜತ್ ಪಾಟಿದಾರ್ ಅವರು ಒಂದು 6 ಚೆನ್ನಾಗಿ ಹೊಡೆದ್ಬಿಟ್ಟು ನೆಕ್ಸ್ಟ್ ಬಾಲೇ ಔಟ್ ಆಗಿಬಿಟ್ರು. ಅದಾದಮೇಲೆ ಅಲ್ಲಿಂದ ಸ್ವಲ್ಪ ರನ್ ಗತಿ ಸ್ಲೋ ಆಯಿತು. ಟಿಮ್ ಡೇವಿಡ್ ಮತ್ತು ಜಿತೇಶ್ ಶರ್ಮಾ ಬಂದರು. ಅಲ್ಲಿ ಟಿಮ್ ಡೇವಿಡ್ ಕೂಡ ಸ್ವಲ್ಪ ಚೆನ್ನಾಗಿ ಆಡ್ತಾ ಹೋದ. ಅದಾದಮೇಲೆ ಟಿಮ್ ಡೇವಿಡ್ ಔಟ್ ಆದಾಗಂತೂ ಫುಲ್ಲು ಸ್ಕೋರಿಂಗ್ ರೇಟ್ ಕಡಿಮೆ ಆಗಿಬಿಡ್ತು. ನಮ್ಮದು ಇಡೀ ಸೀಸನಲ್ಲಿ ಇವತ್ತಿನ ಥರ ಯಾವಾಗ ಆಗೇ ಇರಲಿಲ್ಲ ನೋಡ್ರಿ. ಯಾಕಂದರೆ ಇವತ್ತು ಒಂಥರ ಬ್ಯಾಟಿಂಗ್ ಕೊಲಾಪ್ಸ್ ಆಗಲಿಲ್ಲ, ಬಟ್ ನಿಧಾನವಾಗಿತ್ತು. ಇವತ್ತು ಪಿಚ್ ಆಗೇ ಇತ್ತು. ಅಕಸ್ಮಾತ್ ಅಲ್ಲಿ ಬಿಸಿಲಿಗೆ ಆ ಥರ ಆದರೂ ಏನೋ ಗೊತ್ತಾಗಲಿಲ್ಲ. ಇವತ್ತು ಗ್ರೀನ್ ಜರ್ಸಿ ಹಾಕ್ಕೊಂಡಿದ್ದೆ RCB ಅವರು ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕೆ. ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂತಲೇ ಹೇಳ್ಬೋದು. ಡೆತ್ ಓವರಲ್ಲಿ ನಾವು ಸೋತಿರೋದು. ಗೇಮ್ ಸೋಲಕ್ಕೆ ಮೇನ್ ಕಾರಣ ಏನಂತಂದರೆ ಡೆತ್ ಓವರಲ್ಲಿ ರನ್ನೇ ಬರಲಿಲ್ಲ. ಈ ಕಡೆ ಬೆಸ್ಟ್ ಫಿನಿಷರ್ ಅಂತ ಲಾಸ್ಟ್ ಇಯರಿಂದ ಹೆಸರುವಾಸಿಯಾಗಿರ್ತಕ್ಕಂಥ ಜಿತೇಶ್ ಶರ್ಮಾ ಅಂದರು ತಿಮಿಗಾದ್ರು ಅಂತಲೇ ಹೇಳ್ಬೋದು. ಫುಲ್ ಸ್ಟ್ರಗಲ್ ಮಾಡಿದ್ರು. ರನ್ನ ಬಾಲ್ಗಿಂತ ಕಡಿಮೆ ಆಡಿದ್ರು. ಯಾವ ಥರ ಆಡ್ತಾಯಿದ್ರು ಅಂದರೆ ಸಮ್ ಟೈಮಲ್ಲಿ ನೋಡಿದ್ರೆ ಥೈಲ್ಯಾಂಡ್ರು ಕೂಡ ಇವ್ರಿಗಿನ್ನ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬೋದು ಅಂತ ಅನಿಸ್ತು. ಅಲ್ಲೇ ನಮಗೆ ಬೇಜಾರಾಯಿತು. ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅಂದರೆ ಜಿತೇಶ್ ಶರ್ಮಾ ಅವರ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ತಿನ್ಗಾಡ್ಬಿಟ್ರು, ಫುಲ್ಲು ಸ್ಟ್ರಗಲೇ ಮಾಡಿಬಿಟ್ರು. ಅವ್ರ ಇನ್ನಿಂಗ್ಸಿಂದಲೇ ನಮ್ಮೊಂದು ಸೋಲ್ಗೆ ಮೇನ್ ಕಾರಣ ಆಗಿರ್ಬೋದು. 20 ಬಾಲ್ ಪೇಸ್ ಮಾಡಿಬಿಟ್ಟು ಕೇವಲ 14 ರನ್ನೇ ಹೊಡೆದ್ರು. ರನ್ನ ಬಾಲ್ಗಿಂತ ಕಡಿಮೆ ಆಡಿದ್ರು. 19ನೇ ಓವರ್ ನಟರಾಜನ್ ಎಷ್ಟು ಚೆನ್ನಾಗಿ ಆಗ್ದ ಅಂತಂದರೆ 2 ರನ್ ಕೊಟ್ಟು ಅಲ್ಲೇ ನಾವು ಸೋತಿರೋದು. ನಮ್ಮ 19ನೇ ಓವರ್ ಅವರು 19ನೇ ಓವರ್ ಕಂಪೇರ್ ಮಾಡಿ ನೋಡಿದ್ರೆ ನಾವು ಮ್ಯಾಚ್ ಸೋತಿರೋದು ಮಾತ್ರ ಅಲ್ಲೇ ನೋಡ್ರಿ. ಏನಿಲ್ಲ, ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ನಮ್ಮವರು ಅಷ್ಟು ಕೆಟ್ಟದಾಗಿ ಬ್ಯಾಟಿಂಗ್ ಆಡಿದ್ರು. ಡೆತ್ ಓವರಲ್ಲಿ ಗೊತ್ತಾಗಲಿಲ್ಲ. ಡೆತ್ ಓವರಲ್ಲಿ ನಮ್ಮ ಮ್ಯಾಚು ಹೋಯ್ತು ಅಂತ ಅಂದ್ಕೊಂಡ್ವಿ. ಹೇಗೋ ಈಗ ಮಾಡಿಬಿಟ್ಟು ಫಿಲ್ ಸಾಲ್ಟ್ ಅವರ ಇನ್ನಿಂಗ್ಸ್ನ ಒಂದು ಹೆಲ್ಪಿಂದ ಅವ್ರವ್ರ ಕ್ಯಾಮಿಯೋಯಿಂದ 175 ಟಾರ್ಗೆಟ್ ಆಯಿತು. 6 ವಿಕೆಟ್ನಷ್ಟಕ್ಕೆ. ಇದೊಂದು 6 or 8 ವಿಕೆಟ್ ಹೋಯಿತು. ಏನೋ ಒಂದು ಒನ್ ಸೈಡ್ ಮ್ಯಾಚ್ ಆಗುತ್ತೋ ಅಥವಾ ಫೈಟ್ ಸಿಗ್ಬೋದು ಅಂತ ಬಂದ್ವಿ. ಅದಾದಮೇಲೆ ನಮ್ಮದು 2ನೇ ಇನ್ನಿಂಗ್ ಸ್ಟಾರ್ಟ್ ಆಗಲಿ ಅಂದರೆ ಭುವಿ ಫಸ್ಟ್ ಓವರಿಂದನೇ ಅಟ್ಯಾಕ್ ಮಾಡಿಬಿಟ್ಟ. ಫುಲ್ಲು ಜೋಶ್ ಕೊಟ್ಬಿಟ್ಟ ನೋಡ್ರಿ. ನಮ್ಮ ಬೌಲಿಂಗ್ ಸ್ಟಾರ್ಟ್ ಆದಾಗ ಪವರ್ ಪ್ಲೇನಲ್ಲಿ ಹೆಂಗೆ ಬಂದು ವಿಕೆಟ್ಸ್ ಅಂತಂದರೆ ಭುವನೇಶ್ ಕುಮಾರ್ ಮೆಚ್ಚಬೇಕು ನೋಡ್ರಿ. ಬಡ ಬಂದುಬಿಟ್ಟು ನಿಶಾಂಕನ LBW ಮಾಡಿದ. ನಮ್ಮ ಕರ್ನಾಟಕದ ಹುಡುಗ ಕರುಣ್ ನಾಯರ್ ಅವರು ಕೂಡ ಕ್ಯಾಚ್ ಔಟ್ ಆದರು. ಅದಾದಮೇಲೆ ಇನ್ನೊಬ್ಬರು ಸಮೀರ್ ರಿಜ್ವಿನ್ ಕೂಡ ಔಟ್ ಮಾಡಿಬಿಟ್ಟ. 3 ವಿಕೆಟ್ ತೆಗೆದುಬಿಟ್ಟ. ಇನ್ನೇನು ಒನ್ ಸೈಡ್ ಮ್ಯಾಚ್ ಅನ್ಕೊಂಡ್ಬಿಟ್ಟಿದ್ವಿ ನಾವು. 4 ಓವರಲ್ಲೇ 3 ವಿಕೆಟ್ ಹೋದ್ವಲ್ಲ, ಇನ್ನೇನು ಬ್ಯಾಕ್ ಫುಟ್ಟಿಗೆ ಹೋಯ್ತು. RCB ಆರಾಮ್ಸೆ ಗೆಲ್ತ ಅಂದಾಗ ನಮ್ಗೆ ಯಾವಾಗಲೂ ಏನು ನಮ್ಮ ಕರ್ನಾಟಕದವರೇ ನಮ್ಗೆ ಜಾಸ್ತಿ ಆಡ್ತಾರೆ. KL ರಾಹುಲ್ ಒಂದು ಎಕ್ಸ್ಪೆಷಲಿ ಯಾವಾಗಲೂ ಆಡ್ತಾರೆ ನಮ್ಮ ಜೊತೆ, ಎನಿ ಟೈಮ್ ಆಡ್ತಿರ್ತಾರೆ. ಇವತ್ತು ನಮ್ಮ KL ರಾಹುಲ್ ಮತ್ತು ಸ್ಟಬ್ಸೇ ನಮ್ಗೆ ಜಾಸ್ತಿ ಉಪ್ಪು ಹಚ್ಚಿದ್ರು ಅಂತ ಅನಿಸ್ತು. ಯಾಕಂದರೆ KL ರಾಹುಲ್ ನಿಂತ್ಬಿಟ್ಟು 50ನ ಹೊಡೆದ್ರು. ಅಲ್ಲಿಂದ KL ರಾಹುಲ್ ಗೇಮ್ ಆಡ್ತಾ ಇರುವಾಗ ನಮ್ಮ ಗೇಮ್ ಮುಗಿತು ಅನ್ನೋಷ್ಟು ಸ್ಪೀಡಾಗಿ ಆಡಿದ್ರು. ಅದಾದಮೇಲೆ ಸ್ಟ್ರೈಕ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ರು. ಒಂಥರ ಒನ್ ಸೈಡ್ ಗೇಮ್ ಆಗ್ತಾಯಿತ್ತು. ಅದಾದಮೇಲೆ ನಮ್ಮ ಕೃಣಾಲ್ ಪಾಂಡ್ಯ ಬಂದುಬಿಟ್ಟು ಅವ್ರನ್ನ ವಿಕೆಟ್ ತೆಗೆದ್ಮೇಲೆ ಒಂದು ಹೋಪ್ ಬಂದಿತ್ತು. KL ರಾಹುಲ್ ಔಟ್ ಆಗೋವರೆಗೂ ನಮ್ಮ ಮ್ಯಾಚ್ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಇವತ್ತು ಬರ್ಡೇ ಬಾಯ್ KL ರಾಹುಲ್ ಅವರು, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸೋಣ. ಅಷ್ಟು ಹುಟ್ಟುಹಬ್ಬದ ಗಿಫ್ಟ್ ತಗೊಂಡೋದ್ರು ನೋಡ್ರಿ. ಇವತ್ತು 50 ಹೊಡೆದ್ರು. ಅದೇ ಅವರು ಒಂದು ಗಿಫ್ಟ್ ಅಂತ ಅಂದ್ಕೊಂಡು ಅವರು ಔಟ್ ಆದಾಗ ಅಂತಂದ್ರೆ ಅಕ್ಷರ್ ಪಟೇಲ್ ಬಂದ. ಅಲ್ಲಿ ಸ್ವಲ್ಪ ಏನೋ ಗೇಮಲ್ಲಿ ಬಂದಿದ್ವಿ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಅಕ್ಷರ್ ಪಟೇಲ್ ಹೊಡೆದಾದ್ಮೇಲೆ ಸ್ವಲ್ಪ ಇಂಜುರಿ ಆಯಿತು. ಇಂಜುರಿ ಆದಮೇಲೆ ಹಂಗೆ ಕಂಟಿನ್ಯೂ ಮಾಡಿದರು. ಅಲ್ಲಿ ನಮ್ಮ RCB ಗೇಮಲ್ಲಿ ಇತ್ತು ನೋಡ್ರಿ. ನಮ್ಮ RCB ಗೇಮ್ ಬಂದಿರೋದು ಯಾವಾಗಂದರೆ 14ನೇ ಓವರಿಂದ 19ನೇ ಓವರ್ವರೆಗೂ RCB ಬೌಲಿಂಗ್ ಭಾರಿ ಕಮ್ಬ್ಯಾಕ್ ಮಾಡ್ತು ನೋಡ್ರಿ. ಇದು ಡೆತ್ ಓವರಲ್ಲಿ ನಾವು ಇಲ್ಲಿ ಗೆದ್ದಿದ್ವಿ. ಬ್ಯಾಟಿಂಗಲ್ಲಿ 14ರಿಂದ 19ನೇ ಓವರ್ವರೆಗೂ ಸೋತ್ರು ನಾವು. ನಮ್ಮ ಬೌಲಿಂಗಲ್ಲಿ ಇಲ್ಲಿ ಗೆದ್ವಿ ನೋಡ್ರಿ. ಅಲ್ಲೇ ಒಂದು ನಮ್ಮದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು.
ಅಲ್ಲಿ ಕಮ್ ಬ್ಯಾಕ್ ಮಾಡಿದ್ರು ಯಾವ ಥರ ಹಾಕಿದ್ರು ಅಂತಂದರೆ ಹೇಸಲ್ವುಡ್ ಆಗಿರ್ಬೋದು, ಅದಾದಮೇಲೆ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಮತ್ತು ಕೃಣಾಲ್ ಪಾಂಡ್ಯ ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಆ ಒಂದು ಫೇಸಲ್ಲಿ. ಅಲ್ಲಿದ್ದಾನೆ ನಮ್ಮದು ಟಾರ್ಗೆಟು ಸಮಥಿಂಗ್ ಏನಿತ್ತಂದರೆ 2 ಓವರಲ್ಲಿ ಲಾಸ್ಟ್ 2 ಓವರ್ಸ್ಗೆ ಅವ್ರಿಗೆ ಹೊಡೆಯಬೇಕಾಗಿದ್ದು 26 ರನ್ನ 27 ರನ್ ಇತ್ತು. ಅಷ್ಟು ಚೆನ್ನಾಗಿ ಗೇಮ್ ತಂದಿದ್ವಿ. ನಮ್ಮ ಇವತ್ತು ಅದಾದಮೇಲೆ 19ನೇ ಓವರಲ್ಲಿ ಬಂದು ನಮಗೆ ಇವ್ರನ್ನ ಹಾಕ್ಸ್ಕೊಟ್ರು. ಅಲ್ಲಿ ಏನೋ ಸ್ವಲ್ಪ ರಜತ್ ಪಡಿದಾರ್ ಅವರು ಕ್ಯಾಪ್ಟನ್ಸಿ ಇವತ್ತು ಯಾಕೋ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಅಂತ ಅನ್ಕೊತೀನಿ. ಯಾಕಂದರೆ 19th ಓವರು ನೀವು ಯಾವಾಗಲೂ ಒಳ್ಳೆ ಬೌಲರಿಂದನೇ ಹಾಕ್ಸ್ಬೋದಿತ್ತು. ನೀವು ರಸಿಕ್ ದಾರ್ಗೆ 18ನೇ ಓವರ್ ಕೊಟ್ಬಿಟ್ಟು ಭುವನೇಶ್ವರ್ ಕುಮಾರ್ಗೆ 19ನೇ ಓವರ್ ಕೊಟ್ಟಿದ್ರೆ ಏನೋ ಮಿರಾಕಲ್ ಆಗ್ತಾಯಿತ್ತೋ ಏನೋ ಗೊತ್ತಿಲ್ಲ. ಭುವನೇಶ್ವರ್ ಕುಮಾರ್ಗೆ 18ನೇ ಓವರ್ ಕೊಟ್ಟರು. ಅಲ್ಲಿ ಭುವನೇಶ್ವರ್ ಕುಮಾರ್ ಸ್ವಲ್ಪ ದುಬಾರಿ ಆದರು. ಅದಾದಮೇಲೆ ರಸಿಕ್ ಸಲಾಮ್ಗೆ 19ನೇ ಓವರ್ ಕೊಟ್ಟರು. ಅವ್ನು ಚೆನ್ನಾಗಿ ಹಾಕಿದಾವೆ. ಫಸ್ಟ್ ಬಾಲ್ ಬೌಂಡ್ರಿ ಹೊಡ್ಸ್ಕೊಂಡು ಅದಾದಮೇಲೆ ಕವರ್ ಮಾಡಿಬಿಟ್ಟು 10 ರನ್ ಕೊಟ್ಟ. 10 ರನ್ ಕೊಟ್ಟಾದಮೇಲೆ ಲಾಸ್ಟ್ ಓವರಲ್ಲಿ ಇನ್ನೇನು ಸುಯೇಶ್ ಶರ್ಮಾ ಬರ್ತಾರೆ. ಇವಾಗ ಸುಯೇಶ್ ಶರ್ಮಾ ಬಗ್ಗೆ ಮಾತಾಡ್ಬೇಕು. ಸ್ಪಿನ್ನರ್ ಈ ಎಂಡಲ್ಲಿ ಸ್ಪಿನ್ನರ್ ಆ ಕಡೆ ಸ್ಪಿನ್ನರ್ನೂ ಚೆನ್ನಾಗಿ ಹಾಕಿದ್ದಾರೆ. ಅದಾದಮೇಲೆ ನಮ್ಮ ಟೀಮಲ್ಲಿ ಕೃಣಾಲ್ ಪಾಂಡ್ಯ ಅಷ್ಟು ಚೆನ್ನಾಗಿ ಹಾಕಿದ್ದಾನೆ. 4 ಓವರಿಗೆ 1 ವಿಕೆಟ್ ತೆಗೆದುಬಿಟ್ಟು ಕೇವಲ 24 ರನ್ ಕೊಟ್ಟು ಅಷ್ಟು ಚೆನ್ನಾಗಿ ಬೌಲಿಂಗ್ ಹಾಕಿದ್ರೆ, ಸುಯೇಶ್ ಶರ್ಮಾ ಯಾಕೋ ಇವತ್ತು ಶಾರ್ಟ್ ಬಾಲ್ ಆಗ್ತಾಯಿದ್ರು. KL ರಾಹುಲ್ಗೆ ಏನು ಬರ್ಡೇ ಗಿಫ್ಟ್ ಕೊಡಬೇಕಂತ ಅಂದ್ಕೊಂಡಿದ್ರು, ಏನೋ ಗೊತ್ತಾಗಲಿಲ್ಲ. ಬರೀ ಶಾರ್ಟ್ ಬಾಲ್ ಆಗ್ತಾ ಇದ್ದಾನೆ, ಎಲ್ಲೇ ಆಗ್ತಾ ಇದ್ದಾನೆ, ಅಲ್ಲಿ ಮುಂದೆ ಆಗ್ತಾನೆ, ಸೀದಾ ಇಲ್ಲಿ ಹೊಟ್ಟೆ ಹೈಟ್ ಆಗ್ತಾನೆ, ಏನೇನೋ ಬಾಲಿಂಗ್ ಆಗ್ತಾ ಇದ್ದಾನೆ. ಯಾರಿಗೆ ಗೊತ್ತೇ ಆಗ್ತಿಲ್ಲ ಎಲ್ಲೇ ಆಗ್ತಾಯಿದ್ದಾನೋ, ಯಾವ ಗುಂಗಲ್ ಇದ್ದಾನೋ. ಬ್ರೇಕಪ್ ಗುಂಗಲ್ ಇರ್ತಾನೆ ಅನ್ಕೊತೀನಿ ನಾನು. ಅವ್ರ ಫೇಸ್ ನೋಡಿದ್ರೆ ಹಂಗೆ ಅನಿಸ್ತು, ಏನೋ ಬ್ರೇಕಪ್ ಮಾಡ್ಕೊಂಬಂದಿದ್ರು ಏನೋ ಗೊತ್ತಿಲ್ಲ. ಒಂಥರ ಶಾರ್ಟ್ ಬಾಲ್ ಹಾಕ್ಕೊಟ್ರು. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಸುಯೇಶ್ ಶರ್ಮಾ. ಆಗ ಸುಯೇಶ್ ಶರ್ಮಾ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದನೇ ನಮಗೆ ಅವ್ರು ವಿಕೆಟ್ ತೆಗೆದುಕೊಡ್ಲಿಲ್ಲಲ್ಲ. ಅಲ್ಲೇ ನಮ್ಮ ಮ್ಯಾಚ್ ಏನೋ ಹೊಡ್ತಾ ಬಿತ್ತು ಅಂತ ಅನ್ಕೊತೀವಿ. 20 ಓವರ್ಗೆ ಲಾಸ್ಟ್ ಓವರಲ್ಲಿ ಎಷ್ಟು 15 ರನ್ ಬೇಕಿತ್ತು. ಆ ಟೈಮಲ್ಲಿ ನಮಗೆ 2 ಆಪ್ಷನ್ ಇತ್ತು. ಒಂದು ಸುಯೇಶ್ ಶರ್ಮಾ ಹಾಕ್ಸ್ತೀರಾ, ಇಲ್ಲಾಂದರೆ ಶಫರ್ಡ್ ಅವರು ಆಪ್ಷನ್ ಇತ್ತು. ಇಲ್ಲಿ ಪಟಿದಾರ್ ಅವರು ಸುಯೇಶ್ ಶರ್ಮಾ ತಂದರೆ 2 ಬಾಲಲ್ಲೇ ಮುಗಿಸ್ಬೋದು ಅಂದ್ಕೊಂಡು, ಯಾಕಂದರೆ ಇಲ್ಲಿ ಸ್ಟ್ರೈಕಲ್ಲಿ ತಿರುಗ್ತಾ ಇರ್ತಕ್ಕಂಥ ಸ್ಟಬ್ಸ್ ಅವರು ತಿನಿಕಿ 50 ಹೊಡೆದ್ರು. 40 ಬಾಲಲ್ಲೇ 50 ಹೋರಾಟ ಮಾಡಿದ್ರು. ಸ್ಟಬ್ಸ್ ಔಟ್ ಆಗಿದ್ರೆ ನಾವು ಮ್ಯಾಚ್ ಗೆಲ್ತಾ ಇದ್ವಿ. ಈ ಕಡೆ ಸ್ಟಬ್ಸು ಮತ್ತು ಈ ಕಡೆ ಮಿಲ್ಲರ್. ಆ ಮಿಲ್ಲರು ನಾವು ಚೈಲ್ಡ್ಹುಡ್ಡಿಂದ ನೋಡಿದ್ವಿ ಎಂಥ ಬ್ಯಾಟ್ಸ್ಮನ್ ಅಂತ. ಬಟ್ ಈ ರೀಸೆಂಟ್ 3 ಮ್ಯಾಚಲ್ಲಿ ಫ್ಲಾಪ್ ಆಗಿದೆ. ನಾವೇನು ಅಂದ್ಕೊಂಡು ಆಯ್ತು ಮಿಲ್ಲರ್ ಕೈಲಿ ಹೊಡೆಯೋಕ್ಕಾಗಲ್ಲ, ಏನಿಲ್ಲ, ಶಫರ್ಡ್ನ 20ನೇ ತಂದ್ರಲ್ಲ, ಆರಾಮ್ಸೆ ಡಿಫೆಂಡ್ ಮಾಡ್ತಾನೆ, ಆರಾಮ್ಸೆ ನಾವು ಮ್ಯಾಚ್ ಗೆದ್ದಿವಿ ಅನ್ನೋಷ್ಟರಲ್ಲಿ ಮಿಲ್ಲರು 2 ಬಾಲ್ ನೋಡಿಬಿಟ್ಟು ಲಾಸ್ಟ್ 3 ಬಾಲ್ಸಲ್ಲಿ ಹೊಡೆದ್ಬಿಟ್ಟ. ಸಿಕ್ಕಾಪಟ್ಟೆ ಬೇಜಾರಾಯ್ತು ನೋಡ್ರಿ. ಮ್ಯಾಚ್ ಲಾಸ್ಟ್ 4 ಬಾಲಲ್ಲೇ ಮ್ಯಾಚ್ ಇತ್ತು. ಲಾಸ್ಟು 3ನೇ ಬಾಲು 4ನೇ ಬಾಲು 2 ಬಾಲ್ಗೆ 2 ಸಿಕ್ಸ್ ಹೊಡೆದ್ಬಿಟ್ಟ. ಅಲ್ಲೇ ನಮ್ಮ ಮ್ಯಾಚ್ ಹೋಯ್ತು. ಅದಾದಮೇಲೆ ಬೌಂಡ್ರಿ ಹೊಡೆದ ಹೋಯ್ತು. ಶಫರ್ಡ್ ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಓವರ್ ಹಾಕ್ಸಿದ್ರಿಂದ ಅಲ್ಲೇ ಮಿಸ್ ಆಯಿತು. ಅಷ್ಟೇ, ಮ್ಯಾಚ್ ಸೋತು ಹೋಯ್ತು. ಬೇಜಾರಿದೆ ರೀ ನಮಗೆ. ಯಾಕಂತಂದರೆ ನಮ್ಮ ಡೆತ್ ಓವರಲ್ಲಿ ಕೃಣಾಲ್ ನಮ್ಮ ಜಿತೇಶ್ ಶರ್ಮನಿಂದನೇ ಮ್ಯಾಚ್ ಸೋತೀವಿ ಅಂತಲೇ ಹೇಳ್ಬೋದು. ಡೆತ್ ಓವರಲ್ಲಿ ರನ್ ಹೊಡಿಬೋದಾಗಿತ್ತು. ಅದಾದಮೇಲೆ ಇಲ್ಲಿ ನಮ್ಮ ಸುಯೇಶ್ ಶರ್ಮಾ ಮತ್ತು ಹೇಸಲ್ವುಡ್ ಫಸ್ಟಿಗೆ ಸ್ವಲ್ಪ ಬೆಳ್ಕೊಂಡ್ರೆ ನಮ್ದು ಏನಾದರೂ ಮ್ಯಾಚ್ ಆಗ್ತಿತ್ತು. ಪವರ್ ಪ್ಲೇಯಲ್ಲಿ ಭುವನೇಶ್ವರ್ ಕುಮಾರ್ ಜೊತೆ ಯಾರಾದರೂ ಒಂದು ಸಾಥ್ ಕೊಟ್ಟಿದ್ರೆ ಆರಾಮ್ಸೆ ಮ್ಯಾಚ್ ಗೆಲ್ತಿದ್ವಿ. ಬಟ್ ಎಟ್ ದ ಎಂಡು ಇದು ಯಾಕೋ ಫೈಟಿಂಗ್ ಗೇಮ್ ಅಂತೂ ಇತ್ತು. ಲಾಸ್ಟ್ ಓವರ್ಗೆ ಹೋಯ್ತು. ಒಂಥರ ಇಂಟ್ರೆಸ್ಟಿಂಗ್ ಮ್ಯಾಚು, ಬಾಯಿಗೆ ಬರ್ಸಿದ್ರು. ಕೊನೆಗೂ ಸೋತ್ರಲ್ಲ, ಸ್ವಲ್ಪ ಬೇಜಾರಿದೆ. ಬಟ್ ನಮ್ಮ ಕರ್ನಾಟಕದಲ್ಲ ಏನು KL ರಾಹುಲ್ ಅವರು ಇವತ್ತು ಹುಟ್ಟುಹಬ್ಬದ ದಿನ ನಮ್ಮ ಮೇಲೆ ಗೆದ್ಕೊಂಡು ಹೋದ್ರು. ನಾವು ಅವ್ರಿಗೆ ಗಿಫ್ಟ್ ಕೊಟ್ಟಿವಿ ಅಂತ ಅನ್ಕೋಬೋದು ಈ ಮ್ಯಾಚ್ನ. ಅವರಿಗೆ ನಮಗೆ ಗಿಫ್ಟ್ ಮುಖಾಂತರ ಅವ್ರಿಗೆ ಅರ್ಪಿಸಿದ್ವಿ. ಅದಾದಮೇಲೆ ಗ್ರೀನ್ ಜೆರ್ಸಿ ಮೂಲಕ ನಮ್ಮ ಇಡೀ ಜಗತ್ತಿಗೆ ಒಂದು ಮೆಸೇಜ್ ಕೊಟ್ಟಿದ್ದು RCB ಇವತ್ತಿನ ದಿನ ಎಲ್ಲರೂ ಪರಿಸರನ ಬೆಳೆಸಿ ಅಂತೇಳಿ. ಆ ಥರ ನಮ್ಮ ಟೀಮ್ ನಿಮ್ಮ ಟೀಮ್ ಥರ ಅಲ್ಲ ನಮ್ಮದು. ಏನಿದ್ರು ಲಾಯಲ್ಗೆ ನಿಯತ್ತಿಗೆ ಹೆಸರಾಗಿರ್ತಕ್ಕಂಥ ಒಂದು ಟೀಮ್ ಅಂತಲೇ ಹೇಳ್ಬೋದು ನಮ್ಮದು. ಅಷ್ಟೇ, ಮ್ಯಾಚ್ ಸೋತಿರ್ಬೋದು, ಮತ್ತೆ ಮುಂದೆ ಬರ್ತೀವಿ. ಒಳ್ಳೆ ಗೇಮ್ ಇತ್ತು ಇದು. ಬೌಲರ್ಸು ಒಳ್ಳೆ ಕ್ಯಾರೆಕ್ಟರ್ನ ತೋರಿಸಿದ್ರು. ನೆಕ್ಸ್ಟ್ ಮ್ಯಾಚ್ ಇದೆಯಲ್ಲ GT ವಿರುದ್ಧ, ಆ ಮ್ಯಾಚಲ್ಲಿ ನಾವು ಕಮ್ಬ್ಯಾಕ್ ಮಾಡಿ ತೋರಿಸ್ತೀವಿ. ಅಷ್ಟೇ, ಈ ಮ್ಯಾಚ್ ಬಗ್ಗೆ ಏನು ಹೇಳೋಂಗಿಲ್ಲ. ನಮ್ಮ ಬ್ಯಾಟಿಂಗಿಂದ ಸೋತೀವಿ ಅಂತಲೇ ಹೇಳ್ಬೋದು. ಅಷ್ಟೇ, ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಥ್ಯಾಂಕ್ ಯು.